ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇಂಗ್ಲಿಷ್ ಸಣ್ಣ ಸಣ್ಣ ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಕನ್ನಡ ಅರ್ಥವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕನ್ನಡದಲ್ಲಿ ಮುಖಾಂತರವಾಗಿ ಕನ್ನಡ ಸೆಂಟೆನ್ಸ್ ಗಳನ್ನ ಅದ್ರ ಜೊತೆಗೆ ಇಂಗ್ಲಿಷ್ ಅನ್ನ ನೋಡ್ತಾ ಹೋಗೋಣ. ಕಿಟಕಿ ತೆರೆ, ಓಪನ್ ದ ವಿಂಡೋ. ಕಿಟಕಿ ತೆರೆ ಅಂತ ಹೇಳ್ಬೇಕು ಕನ್ನಡದಾಗ ಅಂತೀವಿ, ಇಂಗ್ಲಿಷ್ ನಾಗ ಏನಂತೀವಿ ಓಪನ್ ದ ಡೋರ್ ಅಂತ ಹೇಳ್ತೀವಿ. ಗಮನಿಸು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಅಬ್ಸರ್ವ್ ದೆಮ್, ಅವರನ್ನ ಗಮನಿಸು, ಅವ್ರೇನ್ ಮಾಡ್ತಾರ ನೋಡು, ಅಬ್ಸರ್ವ್ ದೆಮ್ ಅಂತ ಅಂತೀವಿ ಇಂಗ್ಲಿಷ್ ಅಲ್ಲಿ. ಸರಳವಾಗಿ ನೋಡಿ, ನೆನ್ಪಿಟ್ಕೊಂಡ್ರೆ ಸಣ್ಣದಾಗಿರ್ತಕ್ಕಂಥ ಸೆಂಟೆನ್ಸ್. ಓಕೆ, ನಿನ್ನ ಬುದ್ಧಿ ಬಳಸು ಅಂತೆ ಕನ್ನಡದಾಗ. ಅಂದ್ರೆ ಇಂಗ್ಲಿಷ್ ನಾಗ ಏನಂತಾರ ಅಂತ ನೋಡ್ತಾ ಹೋದ್ರೆ ಯೂಸ್ ಯುವರ್ ಬ್ರೇನ್, ನಿಮ್ಮ ತಲೆಯನ್ನು ಉಪಯೋಗಿಸು, ನಿಮ್ ಬುದ್ಧಿ ಮೆದುಳನ್ನು ಉಪಯೋಗಿಸು ಅಂತ ಅರ್ಥ. ನಿನ್ನ ಸಮಯ ಉಪಯೋಗಿಸಿಕೋ, ಯುಟಿಲೈಸ್ ಯುವರ್ ಟೈಮ್, ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೋ ಅಂತ ಅರ್ಥ. ಈ ಅಂಶವನ್ನು ಬರೆದುಕೋ. ನೋಟ್ ದಿಸ್ ಪಾಯಿಂಟ್, ಇದನ್ನ ನೆನ್ಪು ಮಾಡ್ಲಿಟ್ಟಾಗ ಅಥವಾ ಬರೆದುಕೋ ಅಂತ ಹೇಳಿ ಅರ್ಥ. ನೋಟ್ ದಿಸ್ ಪಾಯಿಂಟ್ ಅಂತ ಹೇಳಿ ಅರ್ಥ. ಈ ಅಂಶವನ್ನು ಬರೆದುಕೋ ಅಂತ ಅರ್ಥ. ನೋಡಿ ಸರಳವಾಗಿ, ಜಾಯ್ನಸ್ ನಮ್ಮನ್ನ ಜೊತೆ ಸೇರು. ಜಾಯ್ನಸ್ ಅಂದ್ರೆ ನಮ್ ಜೊತೆ ಸೇರು ಅಂತ ಹೇಳಿ ಅರ್ಥ. ಜಾಯ್ನಸ್ ನಮ್ಮನ್ನ ಜೊತೆ ಸೇರೋ, ನಮ್ ಜೊತೆ ಸೇರ್ಬಿಡು ಅಂತ ಅರ್ಥ. ದಾಹ ತಡಿಸು. ಓಕೆ, ಕ್ವೆಂಚ್ ಯುವರ್ ಥರ್ಸ್ಟ್, ನಿಮ್ಮ ಒಂದು ದಾಹವನ್ನ ತಣಿಸುವುದು ಅಂತೇಳಿ ಅರ್ಥ. ನೆಕ್ಸ್ಟ್ ಇನ್ನೂ ಒಂದಿಷ್ಟು ವರ್ಬ್ಗಳಿದಾವೆ, ಇನ್ನೊಂದಿಷ್ಟು ಸಣ್ಣದಾಗಿರ್ತಕ್ಕಂಥ ಸೆಂಟೆನ್ಸ್ ಗಳಿದಾವೆ, ನೋಡ್ತಾ ಹೋಗೋಣ. ವೆರಿಫೈ ದ ರೆಕಾರ್ಡ್ಸ್, ದಾಖಲೆಗಳನ್ನ ಪರಿಶೀಲಿಸು. ಡಾಕ್ಯುಮೆಂಟ್ಸ್ ಏನದಾವ ನೋಡು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ವೆರಿಫೈ ಅಂತ ಕರಿತೀವಿ. ಈ ಸೆಂಟೆನ್ಸ್ ಎಲ್ಲ ನೋಡು ಬಹಳ ಬಳಸ್ತೀವಿ. ವೆರಿಫೈ ದ ಡಾಕ್ಯುಮೆಂಟ್ಸ್, ವೆರಿಫೈ ಮಾಡ್ತಾ ಇದಾರ ಅಂತೀವಿ, ಅದನ್ನೇ ವೆರಿಫೈ ದ ರೆಕಾರ್ಡ್ಸ್ ಅಂತ ಹೇಳಿ ಅರ್ಥ. ಓಕೆ, ಆ ಪುಣ್ಯಕ್ಷೇತ್ರ ಸಂದರ್ಶಿಸು. ವಿಸಿಟ್ ದಿ ಹೋಲಿ ಪ್ಲೇಸಸ್, ಪುಣ್ಯಕ್ಷೇತ್ರಗಳನ್ನ ಭೇಟಿ ಮಾಡೋದು. ತಿರುಪತಿ, ತಿಮ್ಮಪ್ಪ, ಈ ರೀತಿ ಒಳ್ಳೊಳ್ಳೆ ಪ್ಲೇಸ್ ಗಳಿಗೆ, ಆ ಧರ್ಮಸ್ಥಳ, ಒಳ್ಳೆ ರೀತಿ ಪ್ಲೇಸ್ ಗಳಿಗೆ ಹೋಲಿ ಪ್ಲೇಸ್ ಅಂತೀವಿ, ಧಾರ್ಮಿಕ ಸ್ಥಳಗಳನ್ನ. ವಿಸಿಟ್ ದಿ ಹೋಲಿ ಪ್ಲೇಸಸ್, ಪುಣ್ಯಕ್ಷೇತ್ರಗಳು ಅಂತ ಕರಿತೀವಲ್ಲ ಅದಕ್ಕೆ. ಆಸ್ಕಿಮ್, ಅವನನ್ನ ಕೇಳೋ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಆಸ್ಕಿಮ್ ಅಂತ ಕರಿತೀವಿ. ಆಸ್ಕಿಮ್, ಆಸ್ಕ್ ಮೀ ಯುವರ್ ಡೌಟ್ಸ್, ನಿಮ್ಮ ಅನುಮಾನಗಳೇನಿದಾವಲ್ಲ ನನ್ನನ್ನ ಕೇಳ್ರಿ, ನಿಮ್ಮ ಅನುಮಾನಗಳನ್ನ ನನ್ನನ್ನ ಕೇಳ್ರಿ. ಆಸ್ಕ್ ಮೀ ಯುವರ್ ಡೌಟ್ಸ್, ನಿಮ್ಮ ಅನುಮಾನಗಳನ್ನ ನನ್ನ ಕೇಳ್ರಿ ಅಂತ ಕರಿತೀವಿ. ಹುದ್ದೆಗೆ ಅರ್ಜಿ ಹಾಕೋದಕ್ಕೆ ಅಪ್ಲೈ ಫಾರ್ ದ ಪೋಸ್ಟ್ ಅಥವಾ ಅಪ್ಲೈ ಫಾರ್ ದ ಜಾಬ್ ಅಂತಾನು ಹೇಳ್ಬೋದು. ಅಪ್ಲೈ ಫಾರ್ ದಿ ಪೋಸ್ಟ್, ಅಪ್ಲೈ ಫಾರ್ ದಿ ಜಾಬ್ ಅಂತ ಕೂಡ ಹೇಳ್ಬೋದು. ಅಟೆಂಡ್ ದಿ ಫಂಕ್ಷನ್, ಕಾರ್ಯಕ್ರಮಕ್ಕೆ ಹಾಜರಿಯಾಗು. ನೀವು ಹೇಳ್ಬೇಕಾಗಿರೋದು ನಿಮ್ ಫ್ರೆಂಡ್ಗೆ, ನೋಡಪ್ಪ ನಂದು ಯಾವ್ದೋ ಮದುವೆ ಇದೆ, ನಿಮ್ ಕಾರ್ಯಕ್ರಮ ಇದೆ, ಮರಿಬೇಡ ಅಟೆಂಡ್ ಆಗ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ನಾವ್ ಎಂತ ಹೇಳ್ತೀವಿ, ಅಟೆಂಡ್ ಅವರ್ ಪ್ರೋಗ್ರಾಮ್, ಅಟೆಂಡ್ ಅವರ್ ಫಂಕ್ಷನ್ ಅಂತ ಹೇಳ್ತೀವಿ. ಅಟೆಂಡ್ ದಿ ಫಂಕ್ಷನ್, ಕಾರ್ಯಕ್ರಮಕ್ಕೆ ಹಾಜರಿ ಆಗ್ಬೇಕು, ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಇಂಗ್ಲಿಷ್ ನ ಸೆಂಟೆನ್ಸ್ ಗಳು, ಅದ್ರ ಜೊತೆಗೆ ಕನ್ನಡ ಮೀನಿಂಗ್. ತಪ್ಪದೆ ಇದೊಂದ್ಸರಿ ಪ್ರಾಕ್ಟೀಸ್ ಮಾಡಿ, ನೀವು ಒಂದ್ಸರಿ ಬರುತ್ತೆಗಿರಿ, ಇನ್ನೂ ಕೂಡ ಒಳ್ಳೆ ರೀತಿಯಾಗಿ ಕಲಿಕೆ ನಿಮ್ದಾಗುತ್ತೆ ಅಂತ ಹೇಳ್ತಾ, ಡೋಂಟ್ ಫರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಾಚಿಂಗ್.